ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹರ್ಷಿತಾ ಶೆಟ್ಟಿ ಲಾಗ್ಸ್. ಇವತ್ತು ನಾನು ಸಂಡೇ ಬಜಾರ್ಗೆ ಹೋಗಿದ್ದೀನಿ. ಹಬ್ಬ ಇತ್ತಲ್ವಾ, ಸೊ ಶಾಪಿಂಗಿಗೆ ಅಂದ್ಬಿಟ್ಟು ಚಿಕ್ಕಪೇಟೆಗೆ ಹೋಗಿದ್ವಿ. ಹಾಗೆ ಸಂಡೇ ಬಜಾರ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗಿದ್ದೀನಿ. ಇದು ನನ್ನ ಸೆಕೆಂಡ್ ವಿಸಿಟ್ ಆಗಿರುತ್ತೆ. ಫಸ್ಟ್ ಟೈಮು ಕೊರೋನಾ ಇತ್ತಲ್ವಾ, ಅವಾಗ ಮಧ್ಯದಲ್ಲಿ ಗ್ಯಾಪಲ್ಲಿ ಬಿಟ್ಟಿದ್ರು ಹೋಗ್ಬೋದು ಅಂತ. ಅವಾಗ ಬಂದಿದ್ದೆ. ಅವಾಗೇನು ಅಷ್ಟು ಅಂಗಡಿಗಳೇನಿರಲಿಲ್ಲ. ಸೊ ಇದು ಸೆಕೆಂಡ್ನೇ ಟೈಮ್ ಬಂದಿದ್ದೀನಿ. ಹೇಗಿರುತ್ತೆ ಏನು ಎಕ್ಸ್ಪ್ಲೋರ್ ಮಾಡೋಣ ಅಂತ. ನೀವ್ ಯಾವತ್ತೂ ಹೋಗಿಲ್ಲ ಅಂದ್ರೆ ಇಲ್ಲಿ ನಿಮ್ಗೊಂದು ಐಡಿಯಾ ಬರುತ್ತೆ ಹೇಗಿರುತ್ತೆ ಸಂಡೇ ಬಜಾರ್ ಅಂತ. ಇದನ್ನ ಚೋರ್ ಬಜಾರ್ ಅಂತ ಕೂಡ ಕರೀತಾರೆ. ಅದೇನು ಕರೀತಾರೆ ಅಂತ ಎಕ್ಸಾಂಪಲ್ ಸಮೇತ ನಾನು ಇಲ್ಲಿ ತೋರಿಸ್ತೀನಿ. ಸೊ ನಾವು ಹೋದಾಗ ಒಂದು ಅರೌಂಡ್ 4 o'clock ಆಗಿತ್ತು. ತುಂಬಾ ರಶ್ ಇರುತ್ತೆ. ಆಲ್ಮೋಸ್ಟ್ ಸಂಡೇ ಹೊತ್ತು ತುಂಬಾ ರಶ್ ಇರುತ್ತೆ. ನಾನ್ ನೋಡಿರೋ ಪ್ರಕಾರ ಬೆಂಗಳೂರು ಬಿಟ್ಬಿಟ್ಟು ಔಟ್ ಸೈಡ್ ಅವರೇ ಜಾಸ್ತಿ ಇರ್ತಾರೆ ಅಲ್ಲಿ. ಬಿಕಾಸ್ ಅವರು ಊರ್ಗೆಲ್ಲ ಹೋಗ್ಬೇಕಾದ್ರೆ ಬಟ್ಟೆಗಳೆಲ್ಲ ತಗೊಳಕ್ಕೆ ಆಲ್ಮೋಸ್ಟ್ ಇಲ್ಲೇ ಬರ್ತಾರೆ. ಬಿಕಾಸ್ ಇಲ್ಲಿ ಕಮ್ಮಿ ರೇಟಲ್ಲಿ ಕ್ವಾಲಿಟಿ ಇರೋದು ಸಿಗುತ್ತೆ. ಬಟ್ ಏನಂದ್ರೆ ನಾವಿಲ್ಲಿ ನೋಡ್ಬಿಟ್ಟು ತಗೊಬೇಕು. ಕ್ವಾಲಿಟಿ ಇರೋದು ಸಿಗುತ್ತೆ, ಬಟ್ ಅದರಲ್ಲಿ ಸರ್ಚ್ ಮಾಡ್ಬೇಕು ಯಾವುದು ಏನು ಅಂತಲ್ಲ. ಇಲ್ಲಾಂದ್ರೆ ನಿಜವಾಗ್ಲೂ ಟೋಪಿ ಹಾಕೊಬೇಕಾಗುತ್ತೆ. ಸೊ ನಾನು ಹಾಗೆ ಹೋಗ್ತಿದ್ದೆ. ಇಲ್ಲಿ H&M ಅಂತ ಇರುತ್ತೆ, ಬಟ್ ಅದು ನಿಜವಾಗ್ಲೂ ಅದೇ ಬ್ರ್ಯಾಂಡಾ ಇಲ್ಲ ಅಂತ ಗೊತ್ತಿಲ್ಲ. ಜಸ್ಟ್ ಇದೆಲ್ಲ 150 rupees ಕೊಡ್ತಿದ್ರು. ನಾನು ಅದನ್ನೇ ನೋಡ್ತಿದ್ವಿ, ನಿಜವಾಗ್ಲೂ ಅದೇ ಬ್ರ್ಯಾಂಡ್ ಇಲ್ಲ ಅಂದ್ರೆ ಬೇರೆನೇ, ಇಲ್ಲ ಫಸ್ಟ್ ಕಾಪಿ ಆಗಿರುತ್ತಲ್ವಾ ಆ ತರ ಮಾಡ್ತಿದಾರ. ಫಸ್ಟ್ ಕಾಪಿ ಆಗಿದ್ರೆ ಓಕೆ, ಏನಿಲ್ಲ. ಬಟ್ ಏನಂದ್ರೆ ಡ್ಯಾಮೇಜ್ ಪೀಸ್ ಆಗಿದ್ರೆ ಮಾತ್ರ ನಾವು ನೋಡ್ಕೊಬೇಕಾಗುತ್ತೆ, ಇಲ್ಲಾಂದ್ರೆ ಇಲ್ಲ. ಹೀಗೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಪ್ಯಾಂಟ್ ಎಲ್ಲ ಜಸ್ಟ್ 150-200 rupees ಅಷ್ಟೆಲ್ಲ ಸಿಗುತ್ತೆ. ಮತ್ತೆ ಇಲ್ಲಿ ಈ ತರ ಐಟಮ್ ಸಿಗಲ್ಲ ಅಂತೇನಿಲ್ಲ. ಪ್ರತಿಯೊಂದು ಐಟಮು ಮನೆಗೆ ಏನೇನ್ ಬೇಕೋ ಪ್ರತಿಯೊಂದು ಐಟಮು ಸಿಗುತ್ತೆ. ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಬಟ್ಟೆಗಳು ಜಾಸ್ತಿ ಇರುತ್ತೆ. ಬಿಕಾಸ್ ಜಾಸ್ತಿ ಶಾಪಿಂಗ್ ಹೋಗೋದು ಬಟ್ಟೆಗೆ ಅಲ್ವಾ, ಅದಕ್ಕೋಸ್ಕರ ಚಿಕ್ಕ ಮಕ್ಳದು ಇರುತ್ತೆ, ದೊಡ್ಡವ್ರದ್ದು ಇರುತ್ತೆ, ಸೀರೆ ಪ್ರತಿಯೊಂದು ಇರುತ್ತೆ. ನಾನು ಹೇಳಿಲ್ವಾ, ಎಲ್ಲ ಐಟಮು ಸಿಗುತ್ತೆ. ಬಟ್ ನಾವು ನೋಡ್ಬಿಟ್ಟು ತಗೊಬೇಕು. ಕಮ್ಮಿ ಕ್ವಾಲಿಟಿದು ತಗೊಂಡ್ರೆ ನಮ್ಗೆ ಅಲ್ಲಿ ಇದಾಗುತ್ತೆ. ನೋಡ್ಬಿಟ್ಟು ಚೆನ್ನಾಗಿರೋ ಕ್ವಾಲಿಟಿಲಿ ಕಮ್ಮಿ ದುಡ್ಡಲ್ಲಿ ತಗೊಬೇಕಾಗುತ್ತೆ. ನೋಡಿ ಗ್ಲಾಸಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಜಸ್ಟ್ 100 rupees ಅಂತಿದ್ರು. ಓಕೆ ಅಂದ್ಬಿಟ್ಟು ಹಾಗೆ ಬಂದ್ವಿ. ಹೇಳಿದ್ನಲ್ಲ ಔಟ್ ಸೈಡ್ ಅವ್ರು ಜಾಸ್ತಿ ಇರ್ತಾರೆ ಅಂತ. ಸೊ ಅವರು ಊರ್ಗ್ ಹೋಗ್ಬೇಕಾದ್ರೆಲ್ಲ ತಗೊಂಡ್ ಹೋಗ್ತಾ ಇರ್ತಾರಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಈ ಡ್ರೆಸ್ಸು. ಜಸ್ಟ್ ಒಂದು 200 rupees ಏನೋ ಹೇಳ್ತಿದ್ರು ಅಷ್ಟೇನೆ. ಮತ್ತೆ ಈ ಬ್ಯಾಗ್ಸ್ ಎಲ್ಲ ತುಂಬಾ ಇಟ್ಟಿರ್ತಾರೆ. ಸಿಂಗಲ್ಲು ಎಲ್ಲ ಇಟ್ಕೊಂಡು ನಿಂತಿರ್ತಾರೆ. ನಾವ್ ಇದನ್ನೇ ಅಂಗಡಿಲಿ ಹೋಗಿ ಕೇಳಿದ್ರೆ, ಚಿಕ್ಕಪೇಟೆ ಒಳಗಡೆ ಹೋಗಿ ಕೇಳಿದ್ರೆ ಬರೀ ಒಂದ್ ಬ್ಯಾಗುಗೇನೆ ಅದು 1500 ಏನೋ ಹೇಳ್ತಾರೆ. ಇಲ್ಲಿ 2 bags, ಅದ್ರೊಳಗಡೆ ಇನ್ನೊಂದು ಚಿಕ್ಕ ಬ್ಯಾಗ್ ಇತ್ತು. ಸೊ ಅದಕ್ಕೂ ಸೇರಿ ಜಸ್ಟ್ 1500 ಏನೋ ಹೇಳ್ತಿದ್ರು. ಬಟ್ ಏನ್ ಗೊತ್ತಾ, ಇಲ್ಲಿ ಬಾರ್ಗಿಂಗ್ ಮಾಡ್ಬೇಕು ನಾವು. ಈ ಫಿಕ್ಸ್ಡ್ ರೇಟ್ ಅಲ್ಲೆಲ್ಲ ಓಕೆ, ನಾವು ಹಾಗೆ ತಗೊಬೇಕಾಗುತ್ತೆ. 100 rupees ಅಷ್ಟೇ ಮಾರ್ತಾ ಇರ್ತಾರಲ್ಲ. ಬಟ್ ಈ ತರ ಒಂದೊಂದು ಇಟ್ಕೊಂಡು ನಿಂತಿರ್ತಾರಲ್ಲ, ಅಲ್ಲೆಲ್ಲ ನಾವು ಬಾರ್ಗಿಂಗ್ ಮಾಡ್ಬೇಕು. ಅವರು 2000 ಹೇಳಿದ್ರೆ ನಾವು 500 ಇಂದ ಬರ್ಬೇಕು. ಹೇಳ್ಬೇಕಂದ್ರೆ ಅವ್ರು ಕೊಡ್ತಾರೆ. ಎಷ್ಟೊಂದ್ ಜನ ಹಂಗೆ ಮಾಡಿದ್ದಾರೆ. 3000 ಏನೋ ಹೇಳಿರ್ತಾರೆ, ಬಟ್ ಅಲ್ಲಿ ತಗೊಂತಾ ಇರೋರು ಜಸ್ಟ್ 500 ಕೊಟ್ಬಿಟ್ಟು ಹೋಗಿರ್ತಾರೆ. ನೋಡ್ರಿ ಇಲ್ಲಿ ಝಾರಾ ಕಂಪ್ನಿದು ಅಂದ್ಬಿಟ್ಟು ನಾವು ನೋಡ್ತಾ ಇದ್ವಿ. ನಾವ್ ಇಷ್ಟು ಕಮ್ಮಿಗೆ ಈ ಬ್ರ್ಯಾಂಡ್ ಹೇಗ್ ಕೊಡ್ತಾರೆ, ಜಸ್ಟ್ 400 rupees ಏನೋ ಪ್ಯಾಂಟ್ಗಳದು ಅಂದ್ಬಿಟ್ಟು ಕ್ವಾಲಿಟಿ ನೋಡ್ತಾ ಇದೆ. ಕ್ವಾಲಿಟಿ ಅಂತೂ ಅಲ್ವೇ ಅಲ್ಲ. ಮತ್ತೆ ಆಮೇಲೆ ನಾನು ರೆಕಗ್ನೈಸ್ ಮಾಡಿದೆ ನೇಮ್ನ. ಸ್ಪೆಲ್ಲಿಂಗ್ ಅಲ್ಲಿ ಮಿಸ್ಟೇಕ್ ಇದೆ. ಬಟ್ ಗೊತ್ತಿಲ್ಲದೆ ಇರೋರು ಪಕ್ಕ ಟೋಪಿ ಹಾಕೊಂತಾರೆ, ಅದೇ ಅನ್ಬಿಟ್ಟು ತಗೊಂಡ್ ಹೋಗ್ತಾರೆ. ಈ ತರ ನೋಡ್ಕೊಂಡು ಮಾಡಿದ್ರೆ ಓಕೆ ಆಗಿರುತ್ತೆ. ಸೊ ನಾವು ಅದಲ್ಲ ಅನ್ಬಿಟ್ಟು ಸುಮ್ನೆ ಎಲ್ಲ ಚೆಕ್ ಮಾಡ್ತಾ ಇದ್ವಿ. ನಮ್ಮ ಹಸ್ಬೆಂಡ್ದು ಇದು ಫಸ್ಟ್ ಟೈಮ್ ವಿಸಿಟ್ ಆಗಿತ್ತು. ಅದಕ್ಕೆ ಅವರೆಲ್ಲಾನು ಕ್ಯೂರಿಯಾಸಿಟಿಗೆ ನೋಡ್ತಾ ಇದ್ರು. ಇಷ್ಟು ಕಮ್ಮಿದು ಇಷ್ಟೆಲ್ಲ ಸಿಗುತ್ತಾ, ಹಂಗೆ ಹಿಂಗೆ ಅಂತ ನೋಡ್ತಾ ಇದ್ರು. ಮತ್ತೆ ತಿನ್ನೋ ಐಟಮು ಸಿಗುತ್ತೆ. ಹೇಳಿದ್ನಲ್ಲ, ಇಂಥದ್ದು ಸಿಗಲ್ಲ ಅಂತ ಏನಿಲ್ಲ. ಅಷ್ಟು ಚೆನ್ನಾಗಿ ಸಂಡೇ ಬಜಾರ್ಗೆ ಹೋದ್ರೆ ಅಷ್ಟು ಚೆನ್ನಾಗಿರುತ್ತೆ. ಟೈಮ್ ಸ್ಪೆಂಡ್ ಆಗೋದೇ ಗೊತ್ತಾಗಲ್ಲ. ಒಂದು ಎಷ್ಟು ಮಾರ್ನಿಂಗ್ ಹೋದ್ರೆ ಒಂದು ಈವ್ನಿಂಗ್ ವರ್ಗು ಅಲ್ಲೇ ಟೈಮ್ ಕಳಿಬಹುದು ಅಂತ ಹೇಳ್ಬೋದು. ರೌಂಡ್ ಹಾಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನಾವು ಹೋಗಿದ್ ಸ್ವಲ್ಪ ಈವ್ನಿಂಗ್ ಆಗಿರೋದ್ರಿಂದ ಬೇಗ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬೇಗ ಹೋಗ್ತಾ ಇದ್ವಿ. ಮತ್ತೆ ಶಾಪಿಂಗ್ ಬೇರೆ ಹೋಗ್ಬೇಕಿತ್ತಲ್ಲ, ಅದಕ್ಕೋಸ್ಕರ.
ನೋಡಿ ನಾನು ಈ ಬ್ಯಾಗ್ ಕೇಳ್ತಿದ್ದೆ ಸುಮ್ನೆ ಎಷ್ಟ್ ಆಗ್ಬೋದು ಅಂತ. ಅವನು 2000 ಅಂದ. ಮತ್ತೆ ನಾವು ಹೋಗೋದ್ ನೋಡ್ಬಿಟ್ಟು ಎಷ್ಟ್ ಬೇಕು ಕೇಳಿಕೆ ಅಂತಿದ್ದ. ನಾವು ಜಸ್ಟ್ ನಮ್ಮ ಹತ್ರ ಇತ್ತಲ್ಲ ಏನಕ್ಕೆ ಅನ್ಬಿಟ್ಟು ಹಾಗೆ ಹೊರಟ್ವಿ. ಹೇಳೋದ್ನಲ್ಲ, ನಾವಿಲ್ಲಿ ಬಾರ್ಗಿಂಗ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಒಳ್ಳೇದು. ಮತ್ತೆ ಬಾಯ್ಸ್ಗೆ ಮಾತ್ರ ಕಲೆಕ್ಷನ್ಸ್ ಹೇಗಿತ್ತು ಅಂದ್ರೆ, ಅದೇ ಡ್ಯಾಮೇಜ್ಡ್ ಪೀಸ್ ನೋಡ್ಬಿಟ್ಟು ತಗೊಂಡ್ರೆ ಓಕೆ, ಇಲ್ಲ ಅಂದ್ರೆ ಅಷ್ಟೇ ಆಗುತ್ತೆ. ಬಟ್ ಕ್ವಾಲಿಟಿ ಎಲ್ಲ ಸ್ವಲ್ಪ ಓಕೆ ಓಕೆ ತರ ಇತ್ತು. ನನ್ಗೆ ಇಷ್ಟ ಆಗಿದ್ದು ಬಾಯ್ಸ್ಗೆ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್. ಮತ್ತೆ ಇಲ್ಲೆಲ್ಲ ನೋಡಿ ಇದೆಲ್ಲ ಮಾಡ್ತಾ ಇದಾರೆ. ನಾನ್ ಯೋಚನೆ ಮಾಡ್ತಾ ಇದ್ದೀನಿ, ಇದನ್ನೆಲ್ಲ ಯಾರು ತಗೊಂತಾರೆ? ನಮ್ಮ ಹಸ್ಬೆಂಡ್ ಅದನ್ನೇ ಕೇಳ್ತಿದ್ದೆ, ಇದನ್ನೆಲ್ಲ ಯಾರು ತಗೊಂತಾರೆ ರೀ ಅಂತ. ಅವರು ತಗೊಳೋರ್ ತಗೊಂತಾರೆ ಅಷ್ಟೇ ಅಲ್ವಾ? ಗೊತ್ತಿಲ್ಲ, ನೋಡ್ಬೇಕು, ಅದನ್ನ ಕೇಳ್ಬೇಕಿತ್ತು. ನೋಡಿ ನಾನು ಹೇಳದ್ನಲ್ಲ ಒಂದು ಎಕ್ಸಾಂಪಲ್ ಸಮೇತ ತೋರಿಸ್ತೀನಿ ಅಂತ. ಇಲ್ಲ ಹಾಗೆ ರಾ ವಿಡಿಯೋ ಹಾಕ್ತೀನಿ, ಹಾಗೆ ನೋಡಿ. ಅವರು ಆ ಸೀರೆ ಕಾಂಚಿವರಂದು 6000 ರುಪೀಸ್ ರೇಟು, ಅದನ್ನ ಅವರು ಜಸ್ಟ್ 1000 ರುಪೀಸ್ ಮಾಡ್ತಿದ್ದಾರೆ. ಅವರೇ ಹೇಳ್ತಾರೆ ನೋಡ್ರಿ ಏನಕ್ಕೆ ಮಾಡ್ತೀವಿ ಅಂತ. ಹಾಗೆ नो बिजनेस नो सेलमैन, ओनली लारी किनर, 3 पीस बेचना हमें तो और जाना खर्चा करके। ಪ್ಯೂರ್ ಕಾಂಜೀವರಂ ಇದು. प्योर कांजीपुरम मास, ऑनलाइन सर्च मारो। ಬೇರೆ ಕಲರ್ಸ್ ಇಲ್ವಾ? हाँ, तीनों बेरे बेरे कलर, बेरे बेरे डिजाइन। ये येलो, ये पता ये ಇದು ಇದು ಬೇರೆ ಕಲರ್ ಇದೆಯಲ್ಲ. हाँ, ये बेरे कलर, वो सर का माँ। बोलो तीनों ढालोगे भैया? एक ही, कौन सा होना? 100 रुपए, 1000 कमी है भैया, 1000 to 100 दो, शाम का टाइम है। अच्छा एक काम करो, 2 लेके जाओ। ನಾವು ಜಸ್ಟ್ ಎಂಕ್ವೈರಿ ಮಾಡೋಣ ಅಂತ ಹೋಗಿದ್ವಿ. ಏನಕ್ಕೆ ಇಷ್ಟು ಕಮ್ಮಿ ರೇಟಲ್ಲಿ ಕೊಡ್ತಾರೆ ಅಂತಲ್ಲ. ಇವ್ರು ಹೇಳ್ತಿದ್ರು, ಇವರು ಲಾರಿ ಡ್ರೈವರು, ಓಕೆನಾ, ನಾಟ್ ಸೇಲ್ಸ್ ಮ್ಯಾನು, ಲಾರಿ ಡ್ರೈವರು. ಅವರು ಅದರಲ್ಲಿ ಒಂದು ಲಾಟ್ ತರ ಸೀರೆಗಳಾಗ್ತಾರಲ್ಲ, ಅದ್ರಲ್ಲಿ ಒಂದೆರಡು ಸೀರೆಗಳನ್ನ ಈ ತರ ಎತ್ಕೊಂಡು ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಕ್ವಾಲಿಟಿ ಹೇಗಿದೆ ಅಂತ ಗೊತ್ತಿಲ್ಲ, ಬಟ್ ನೋಡಕ್ ಚೆನ್ನಾಗೇ ಇತ್ತು. ಅವ್ರು ಹೇಳೋ ಪ್ರಕಾರ ಅದು 6000 ರುಪೀಸ್ ಸ್ಯಾರಿ ಅದು. ಮತ್ತೆ ಟ್ಯಾಗ್ ಎಲ್ಲ ಇತ್ತು ಅದ್ರಲ್ಲಿ. ಹಾಗೆ ಅಂತೂ ಇರಲಿಲ್ಲ, ಟ್ಯಾಗ್ ಎಲ್ಲ ಇತ್ತು. ಅಷ್ಟು ಕಮ್ಮಿ ಕೊಡ್ತಾ ಇದ್ರು. ನಾವು ಜಸ್ಟ್ ಎಂಕ್ವೈರಿ ಮಾಡೋಣ ಅಂತ ಹೋದ್ವಿ, ಬಿಡ್ತಾನೆ ಇರ್ಲಿಲ್ಲ. 1 ತಗೊಳ್ಳಿ, 2 ತಗೊಳ್ಳಿ, ಇನ್ನೂ ಕಮ್ಮಿಗೆ ಹಾಕೊಡ್ತೀವಿ ಅಂತೆಲ್ಲ ಅಂತಿದ್ರು. ಸೊ ನಾವೆಲ್ಲ ಇದಕ್ಕೇನು ಶಾಪಿಂಗ್ ಹೋಗ್ಬೇಕಿತ್ತಲ್ವಾ ಅಂದ್ಬಿಟ್ಟು ಹಾಗೆ ಬಂದ್ವಿ. ಸೊ ನೋಡಿ, ಇವಾಗ ಇವಾಗ ಯಾರನ್ನ ಹೊಸ ಮನೆಗೆ ಹೋದ್ರೆ ಅಲ್ಲಿಗೆ ಯಾವ ಐಟಮ್ ಬೇಕು ಪ್ರತಿಯೊಂದು ಈ ತರ ಹೋಲ್ಸೇಲ್ ಆಗಿ ಹಾಕಿರ್ತಾರೆ. ಜಸ್ಟ್ 100 ರುಪೀಸು ಆ ತರ ಇಲ್ಲಿ ಪೀಸ್ ಲೆಕ್ಕದಲ್ಲಿ ಮಾರ್ತಿದ್ರು. ನಾನು ಅದೇ ಕೇಳ್ತಿದ್ದೆ, ಇಷ್ಟು ದೊಡ್ಡ ದೊಡ್ಡದ್ದು ಹಾಟ್ ಬಾಕ್ಸ್ ಎಲ್ಲ ಏನಕ್ಕೆ ತಗೊಂತಾರೆ ಅಂತ. ಅದೇ ಹೋಟ್ಲುಗಳು ಇರ್ತಾವಲ್ಲ, ಅವರೆಲ್ಲ ತಗೊಂಡ್ ಹೋಗ್ತಾರೆ. ಆಮೇಲೆ ಈ ಕಡೆ ಬಂದ್ರೆ ಸ್ವಲ್ಪ ಗರ್ಲ್ಸ್ ಕಲೆಕ್ಷನ್ಸ್ ಇತ್ತು. ನನ್ಗೆ ಶಾಕ್ ಆಯ್ತು ಹೇಳ್ಬೇಕು ಅಂದ್ರೆ. ಜಸ್ಟ್ 100 ರುಪೀಸ್ಗೆ 3 ಟಾಪ್ಸ್ ಅಂತ ಮಾಡ್ತಾ ಇದ್ರು. ನಾನ್ ನೋಡ್ಬಿಟ್ಟು ಶಾಕ್ ಆಗೋದೆ ಅದನ್ನ. ಬಿಕಾಸ್ 100 ರುಪೀಸ್ಗೆ ಏನ್ ತಾನೇ ಬರುತ್ತೆ ಇವಾಗ, ಒಂದ್ ಲೆಗ್ಗಿನ್ಸ್ ಕೂಡ ಬರಲ್ಲ. ಅಂತದ್ರಲ್ಲಿ 100 ರುಪೀಸ್ಗೆ 3 ಟಾಪ್ಸ್, ಓಕೆನಾ. ನಾನ್ ನೋಡಿರೋ ಪ್ರಕಾರ ಅದೆಲ್ಲ ಯೂಸ್ಡ್ ಅನ್ಸ್ತಿತ್ತು. ಜೀನ್ಸ್ ಪ್ಯಾಂಟ್ ಎಲ್ಲ 350, 400 ಆ ರೇಂಜ್ ಅಲ್ಲೇ ಇತ್ತು. ಓಕೆ ಓಕೆ ಅನ್ಬೋದು. ನೋಡಿ ಇಲ್ಲೇನೆ 100 ರುಪೀಸ್ಗೆ 3 ಟಾಪ್ ನಾನ್ ನೋಡ್ತಾ ಇದೀನಿ ನೋಡ್ರಿ. ನಾನ್ ಸುಮ್ನೆ ನಮ್ಮ ಹಸ್ಬೆಂಡ್ಗೆ ವಿಡಿಯೋ ಮಾಡ್ರಿ, ಅದ್ ಹೇಗಿರುತ್ತೆ ಕ್ವಾಲಿಟಿ ನೋಡ್ಕೊಂಡ್ ಬರ್ತೀನಿ ಅನ್ಬಿಟ್ಟು ಹೋಗಿದ್ದೆ. ನನ್ಗಂತೂ ಅದು ಯೂಸ್ಡ್ ಅಂತಾನೆ ಅನ್ಸ್ತಿತ್ತು, ಅಷ್ಟು ಚೆನ್ನಾಗೇನು ಇದೆ ಅನ್ಸ್ತಿರ್ಲಿಲ್ಲ. ಬಟ್ ಅದೇ ನೋಡ್ಬಿಟ್ಟು ತಗೊಳೋರು ತಗೊಂತಿದ್ರು ಅಷ್ಟೇನೆ. ಅಂದ್ರೆ ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೇಕಲ್ಲಿ. ಇವಾಗ ಹೋಗಿ ತಗೊಂಡು ಬರ್ತೀವಿ ಅನ್ನೋರಂತೂ ಹೋಗಕ್ಕಾಗಲ್ಲ. ಆರಾಮಾಗಿ ಮನೇಲಿ ಇದೀವಿ, ಜಸ್ಟ್ ಶಾಪಿಂಗ್ ಹೋಗೋಣ ಇವತ್ತು ಡೇನಾ ಅಂತ ಅಂದ್ಕೊಂಡವ್ರು ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಿದಷ್ಟು ಚೆನ್ನಾಗಿರೋ ಕ್ವಾಲಿಟಿಗಳದ್ದು ತಗೊಂತೀವಿ. ಸೊ ಈ ಕಡೆ ಸೈಕಲ್ ಎಲ್ಲ ಸಿಕ್ತಿತ್ತು. ಇದ್ ನೋಡಿ ಜಸ್ಟ್ 100 ರುಪೀಸ್ ಅಷ್ಟೇನೆ. ಐ ಥಿಂಕ್ ಇದನ್ನ ನಾನು ಜಯನಗರದಲ್ಲಿ ನೋಡಿದಾಗ 250 ರುಪೀಸ್ ಏನೋ ಹಾಕಿದ್ರು. ಬಟ್ 100 ರುಪೀಸ್ಗೂ ಅಲ್ಲಿ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ, 250 ರುಪೀಸ್ ಏನೋ ಹೇಳ್ತಿದ್ರು. ಇಲ್ಲೆಲ್ಲ ಜಸ್ಟ್ 100 ರುಪೀಸ್. ಈ ಸೆಕೆಗಾಲದಲ್ಲಿ ಅಪ್ಪ ಇದೆಲ್ಲ ಹಾಕೊಳಕ್ ಆಗಲ್ಲ. ಜಸ್ಟ್ ನಾನು ತೋರಿಸ್ತಾ ಇದ್ದೆ ವಿಡಿಯೋಗಳಿಗೆ ಅಂತ. ನೀವೇನಾದ್ರೂ ಈ ತರ ಕಲೆಕ್ಷನ್ಸ್ ಎಲ್ಲ ತುಂಬಾ ಇಷ್ಟ ಪಡ್ತೀರಾ ಅಂದ್ರೆ, ಕಮ್ಮಿ ರೇಟಲ್ಲೂ ಬೇಕು ಅಂದ್ರೆ ಹೋಗಿ ವರ್ತ್ ಅಂತ ಹೇಳ್ಬೋದು. ಬಟ್ ನಾನು ಹೇಳೋದ್ನಲ್ಲ, ಟೈಮ್ ಫುಲ್ಲು ಫ್ರೀ ಮಾಡ್ಕೊಂಡು ಆರಾಮಾಗಿ ಹೋಗಂಗಿದ್ರೆ ಹೋಗ್ಬಿಟ್ಟು ಬನ್ನಿ. ಜನ ಮಾತ್ರ ಎಲ್ಲಾ ಕಡೆ ಜನ ಜನ ಜನ. ಅವತ್ತು ಹಬ್ಬದ ಶಾಪಿಂಗ್ ಬಂದವರು ಇದ್ರು, ಮತ್ತೆ ಈ ತರ ನಾರ್ಮಲ್ ಆಗಿ ಶಾಪಿಂಗ್ ಬಂದವರು ಇದ್ರು.
ತುಂಬಾ ಚೆನ್ನಾಗಿತ್ತು ಹೇಳ್ಬೇಕು ಅಂದ್ರೆ. ನಾವು ಸುಮ್ನೆ ಹಾಗೆ ಎಲ್ಲ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದೀವಿ. ಬ್ಯೂಟಿ ಪ್ರಾಡಕ್ಟ್ಗಳು ಅಷ್ಟೇನೆ ತುಂಬಾ ಚೀಪಾಗಿ ಸಿಗುತ್ತೆ, ಬಟ್ ಅದು ವರ್ತಾ ಇಲ್ವಾ ಅಂತ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಮತ್ತೆ ನೋಡಿ, ಈ ಟಾಪು ಜಸ್ಟ್ 100 ರುಪೀಸು. ಈ ತರ ಎಲ್ಲಾ ಕಡೆ ಮಾರ್ತಾ ಇರ್ತಾರೆ, ನಿಮ್ಗೆ ಯಾವ ಕಲರ್ ಬೇಕೋ ತಗೊಬೋದು. ಬಟ್ ಏನಂದ್ರೆ ಅದು ಕಾಟನ್ನೇ, ಬಟ್ ಏನಂದ್ರೆ ಅಷ್ಟು ಕ್ವಾಲಿಟಿ ಇದೆ ಅಂತ ನಾನು ಹೇಳಲ್ಲ. ಬೇಕಿದ್ರೆ ತಗೊಬೋದು. ಇವಾಗ ಕಾಲೇಜ್ಗೆ ಹಾಕೊಂಡು ಹೋಗೋರು, ನಾರ್ಮಲ್ ಆಗಿ ಯಾವಾಗ್ಲೂ ಡ್ರೆಸ್ಗಳು ಬೇಕಾಗಿರುತ್ತಲ್ವಾ, ಅಂತವ್ರು 100 ರುಪೀಸ್ ಅಷ್ಟೇನೆ ಇದು, ಹೋಗಿ ಪರ್ಚೇಸ್ ಮಾಡ್ಬೋದು. ಇದೇ ಜಯನಗರದಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಹೇಳ್ಬೇಕಂದ್ರೆ ಚಿಕ್ಕಪೇಟೆಯಲ್ಲಿ ಎಷ್ಟು ಕಮ್ಮಿ ರೇಟು ಇನ್ನು ಯಾವ ಕಡೆನೂ ಸಿಗಲ್ಲ. ನಾನು ಮಲ್ಲೇಶ್ವರಂ ಅಲ್ಲಿ ಹೋಗಿ ನೋಡಿದೀನಿ, ಜಯನಗರ ಹೋಗಿ ನೋಡಿದೀನಿ, ಚರ್ಚ್ ಸ್ಟ್ರೀಟ್ ಅಲ್ಲಿ ಹೋಗಿ ನೋಡಿದೀನಿ, ಎಲ್ಲೂ ಇಷ್ಟು ಕಮ್ಮಿ ರೇಟ್ ಸಿಕ್ಕಿಲ್ಲ. ಇಲ್ಲೇ ಆಲ್ಮೋಸ್ಟ್ ಕಮ್ಮಿ ರೇಟ್ ಸಿಗೋದು. ಮತ್ತೆ ಇದೆಲ್ಲ ನೋಡಿ, ಜಸ್ಟ್ 200 ರುಪೀಸ್. ಕಲೆಕ್ಷನ್ಸ್ ಮಾತ್ರ ಸಕ್ಕತ್ತಾಗಿತ್ತು, ನನ್ಗೆ ಹೆವಿ ಇಷ್ಟ ಆಯ್ತು. ನೋಡ್ತಾ ಇದ್ದೆ, ಜಸ್ಟ್ 200 ರುಪೀಸು. ಓಕೆ, ಏನು ಪ್ರೈಸ್ ಓಕೆ ಅನ್ಬೋದು. ಚೆನ್ನಾಗಿತ್ತು. ಹಾಗೆ ನೋಡ್ಕೊಂಡು ನಾನು ಜಾಸ್ತಿ ಎಲ್ಲೂ ನಿಂತ್ಕೊಳಕ್ ಬಿಡ್ತಾ ಇರ್ಲಿಲ್ಲ ನಮ್ಮ ಹಸ್ಬೆಂಡ್, ಬಿಕಾಸ್ ನಾವು ಹೋಗಿದ್ದೆ ತುಂಬಾ ಈವ್ನಿಂಗ್ ಅಲ್ವಾ. ಮತ್ತೆ ಸ್ಯಾರಿ ಪರ್ಚೇಸಿಂಗ್ ಬೇರೆ ಹೋಗ್ಬೇಕಿತ್ತು ಹಬ್ಬಕ್ಕೋಸ್ಕರ, ಮನೆಯಲ್ಲಿ ಎಲ್ಲರಿಗೂ ಬಟ್ಟೆ ತಗೊಳೋದ್ರಿಂದ ಅಲ್ಲಿಗೆ ಬೇರೆ ಹೋಗ್ಬೇಕಿತ್ತು. ಸೊ ಬೇಗ ಬೇಗ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ರು. ಈ ಇಯರಿಂಗ್ಸ್ ಎಲ್ಲ 100 ರುಪೀಸ್. ಆಲ್ಮೋಸ್ಟ್ ಚಿಕ್ಕಪೇಟೆಯಲ್ಲಿ 100 ರುಪೀಸ್ಗೆ ಸಿಕ್ಬಿಡುತ್ತೆ. ಇದಕ್ಕಿಂತ ಸ್ಮಾಲ್ ಆಗಿರೋದು 50 ರುಪೀಸು. ಸ್ವಲ್ಪ ಈ ತರ ಜುಮ್ಕಿ ತರ ಇರುತ್ತಲ್ಲ, ಇದೆಲ್ಲ 100 ರುಪೀಸು. ಇದೇ ನಾವು ಲೋಕಲ್ ಶಾಪಲ್ಲಿ ಇವಾಗ ನಮ್ಮ ಮನೆ ಹತ್ರ ಎಲ್ಲ ಕೇಳಿದ್ರೆ ಒಂದು 200 ರುಪೀಸು 250 ರುಪೀಸ್ ಅಂತಾರೆ. ನಾನು ಯಾವ್ದು ನೋಡ್ಲಿಲ್ಲ, ಜಸ್ಟ್ ನೋಡ್ತಾ ಇದ್ದೆ ಯಾವ ತರ ಕಲೆಕ್ಷನ್ಸ್. ಸ್ವಲ್ಪ ಇಯರಿಂಗ್ಸ್ ಕಲೆಕ್ಷನ್ಸ್ ಮಾಡ್ತಾ ಇರ್ತೀನಿ, ಯಾವ್ದು ಚೆನ್ನಾಗಿದೆ ಅಂತ ನೋಡ್ತಿದ್ದೆ. ಅಷ್ಟು ಯಾವ್ದು ಕಲೆಕ್ಷನ್ಸ್ ನನ್ಗಿಷ್ಟ ಆಗ್ಲಿಲ್ಲ. ಹಾಗೆ ನೋಡ್ಕೊಂಡು ಅಲ್ಲಿಂದ ನಾವು ಸ್ಯಾರಿ ಪರ್ಚೇಸಿಗೆ ಹೋದ್ವಿ. ನೋಡಿ ಎಷ್ಟು ರಶ್ ಇದೆ ಅಂತ. ಇದು ಯಾವುದು ಸುದರ್ಶನ್ ಸಿಲ್ಕ್ ರೋಡ್ ಇದೆಯಲ್ಲ, ಅದು. ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಸೀರೆಗಳ ಬ್ರ್ಯಾಂಡು ಇಲ್ಲೇ ಇರೋದು ಅಂಗಡಿಗಳು. ತುಂಬಾ ಚೆನ್ನಾಗಿರುತ್ತೆ ಹೇಳ್ಬೇಕಂದ್ರೆ ಇಲ್ಲಿ ಕಲೆಕ್ಷನ್ಸ್ಗಳು. ಕಾಲ್ ಇಡಕ್ ಜಾಗ ಇರ್ಲಿಲ್ಲ, ಅಷ್ಟು ಜನ ಇದ್ರು. ಬಿಕಾಸ್ ಅವಾಗ ಮದ್ವೆ ಸೀಸನ್ ಆಗಿತ್ತು, ಮತ್ತೆ ಆ ಹಬ್ಬಕ್ಕೋಸ್ಕರ ಎಲ್ಲರೂ ಬಟ್ಟೆ ತಗೊಳಕ್ ಬಂದಿದ್ರು. ಅದಕ್ಕೋಸ್ಕರ ನಾವ್ ಅಲ್ಲೇ ಭೈರಪ್ಪ ಅಂಡ್ ಸಿಲ್ಕ್ ಅಲ್ಲಿ ಬಟ್ಟೆ ತಗೊಂಡು ಅಲ್ಲಿಂದ ವಿಡಿಯೋ ಏನ್ ಮಾಡ್ಕೊಳ್ಲಿಲ್ಲ, ಅದು ತುಂಬಾ ಇದೆ ಲೆಂತಿ ವಿಡಿಯೋ ಆಗುತ್ತೆ ಅಂತ ಅದೇನ್ ಮಾಡ್ಕೊಳ್ಲಿಲ್ಲ. ಹಾಗೆ ಮನೆಗೆ ಹೊರಡೋ ಟೈಮಲ್ಲಿ ಅದೇ ಏರಿಯಾದಲ್ಲಿ ಅಣ್ಣಮ್ಮನ್ ಕುಣಿಸಿದ್ರು. ಹೇಳ್ಬೇಕಂದ್ರೆ ಚಿಕ್ಕಪೇಟೆಯಲ್ಲಿ ಅಣ್ಣಮ್ಮ ಅಂದ್ರೆ ಒಂದು ಫೇಮಸ್ ಅಲ್ವಾ. ಸೊ ಅಣ್ಣಮ್ಮನ್ ಟೆಂಪಲ್ಗೆ ಹೋಗಿ ನಾವು ತುಂಬಾ ದಿನಗಳೇ ಹೋಗಿದೆ, ಹೋಗ್ಬೇಕು. ನಾನು ಇದು ರಾ ವಿಡಿಯೋ ಹಾಗೆ ಹಾಕ್ತೀನಿ, ಬಿಕಾಸ್ ತುಂಬಾ ಚೆನ್ನಾಗಿ ತಮಟೆ ಹೊಡಿತಿದ್ರು. ಮತ್ತೆ ಬಾಯ್ಸು ಡ್ಯಾನ್ಸ್ ಮಾಡಿದ್ದಾರೆ, ಗರ್ಲ್ಸು ಡ್ಯಾನ್ಸ್ ಮಾಡಿದ್ದಾರೆ. ನಾನು ಹಾಗೆ ರಾ ವಿಡಿಯೋನ ಹಾಕಿದ್ದೀನಿ, ನೋಡಿ ನಿಮ್ಗೂ ಇಷ್ಟ ಆಗುತ್ತೆ. ಎಷ್ಟು ಚೆನ್ನಾಗಿತ್ತು ಅಲ್ವಾ. ಅದನ್ನ ಕೇಳ್ತಿದ್ರೆ ಟಮಟೆ ಸೌಂಡು ನಮ್ಗೆ ಡ್ಯಾನ್ಸ್ ಮಾಡ್ಬೇಕು ಅಂತ ಅನ್ಸ್ತಿತ್ತು, ಅಷ್ಟು ಚೆನ್ನಾಗಿತ್ತು. ಮತ್ತೆ ಎಷ್ಟು ಜನ ಇದ್ದಾರೆ ನೋಡಿ,
ರೋಡ್ ಮಾತ್ರ ಫುಲ್ ಬ್ಲಾಕ್ ಆಗಿ ಹೋಗಿತ್ತು. ಸೊ ನಾವ್ ಅದಕ್ಕೆ ಸೈಡ್ ರೋಡ್ ಅಲ್ಲೆಲ್ಲ ಮಾಡ್ಕೊಂಡು ಬಂದಿದ್ದಾಯ್ತು. ಮತ್ತೆ ಇದನ್ನ ಯಶೋದಮ್ಮನ ಮಗ ಅಂತ ಇದೆಯಲ್ಲ ಅದನ್ನ ಕ್ಯಾಪ್ಚರ್ ಮಾಡ್ಕೊಂತಿದ್ದೀನಿ, ಬಿಕಾಸ್ ನಮ್ಮ ಮಮ್ಮಿ ಹೆಸರು ಯಶೋದ ಅಂತ. ಹಾಗೆ ನಮ್ಮ ಮಮ್ಮಿ ನೆನಪಾಯ್ತು, ವಿಡಿಯೋ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ವಿಡಿಯೋ ಮಾಡ್ಕೊಂಡು ತುಂಬಾ ಲೇಟ್ ಆಗಿ ಹೋಗಿತ್ತಲ್ವಾ, ಮನೆಗೆ ಹೋಗಿ ಊಟ ಮಾಡೋಕ್ಕಿಂತ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಈ ಕಡೆ ಎಲ್ಲಾನ ಲೋಕಲ್ ಅಲ್ಲಿ ತಿನ್ಕೊಂಡು ಹೋಗೋಣ ಅಂತ ಅನ್ಕೊಂತಿದ್ವಿ. ಬಟ್ ಇವರು ನಮ್ ಕಡೆ ಸರೋವರ, ಸುದೀಪ್ ಅವ್ರದ್ದು ಸರೋವರ ಹೋಟೆಲ್ ಆಗಿತ್ತು. ತುಂಬಾ ದಿನ ಆಗಿತ್ತು ಅದಾಗಿ, ಬಟ್ ನಾವ್ ಯಾವಾಗ ತಿನ್ನೋಣ ಅಂತ ಹಾಕ್ತಾನೆ ಇರ್ಲಿಲ್ಲ. ನಾನ್ ವೆಜ್ ತಿಂದು ತುಂಬಾ ದಿನಗಳಾಗಿತ್ತಲ್ವಾ, ಸೊ ಇವರು ನಾನ್ ವೆಜ್ಜೇ ತಿನ್ನೋಣ ಇವತ್ತು, ತುಂಬಾ ದಿನ ಆಗೋಗ್ಬಿಟ್ಟಿದೆ ಅನ್ಬಿಟ್ಟು ನಿಲ್ಸಿದ್ರು. ಹೋಟೆಲ್ ತುಂಬಾ ಚೆನ್ನಾಗಿತ್ತು, ಫುಡ್ಡು ಇಷ್ಟ ಆಯ್ತು. ಹೋಗಿದ ತಕ್ಷಣ ಫಸ್ಟು ರಸಂ ಕೊಟ್ರು ಕುಡಿಯಕ್ಕೆ, ಅದಾದ್ಮೇಲೆ ಆರ್ಡ್ರ್ ಮಾಡಿದ್ವಿ. ಜಸ್ಟ್ ಏನಿಲ್ಲ, ಮಟನ್ ಚಾಪ್ಸು ಮತ್ತೆ ಏನು ಕುಲ್ಚಾ ಅದೊಂದು ಮಾಡಿದ್ವಿ. ಅದಾದ್ಮೇಲೆ ಸ್ವಲ್ಪ ರೈಸ್ ಏನೋ ಆರ್ಡ್ರ್ ಮಾಡಿದ್ವಿ, ಆಮ್ಲೆಟ್ ಆರ್ಡ್ರ್ ಮಾಡಿದ್ವಿ. ಅವತ್ತು ಮ್ಯಾಚ್ ಇರೋದ್ರಿಂದ ನಮ್ಮ ಹಸ್ಬೆಂಡು ಮ್ಯಾಚ್ ನೋಡ್ಕೊಂಡು ಹಾಗೆ ಊಟ ಮಾಡ್ಕೊಂಡಿದ್ದಾಯ್ತು. ಅವತ್ತು ಇಂಡಿಯಾ ಕೂಡ ಗೆಲ್ತು, ಫುಲ್ ಖುಷಿ ಇಬ್ರಿಗೂನು. ಬಟ್ ಏನಾಯ್ತು ಅಂದ್ರೆ ನಾವು ಅಲ್ಲಿ ಊಟಕ್ಕೆ ಅಂತ ನಿಲ್ಸಿದ್ವಲ್ಲ, ಅವಾಗ್ಲೇನೆ ವಿಕೆಟ್ ಮೇಲೆ ವಿಕೆಟ್ ಬೀಳ್ತಾ ಇತ್ತು, ಅದೊಂದು ಟೆನ್ಷನ್ ಇತ್ತು ಊಟ ಮಾಡ್ಬೇಕಾದ್ರೆ. ಏನಿದು ವಿಕೆಟ್ ಮೇಲೆ ವಿಕೆಟ್ ಇದೆ ಬೀಳ್ತೈತೆ ಅಂತ. ಊಟ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು, ನನ್ಗೆ ಇಷ್ಟ ಆಯ್ತು. ಬಟ್ ಬಿರಿಯಾನಿ ಇಷ್ಟ ಆಗ್ಲಿಲ್ಲ. ಅಂದ್ರೆ ಒಂದು ಹಾಫ್ ಏನು ನಾರ್ಮಲ್ ಬಿರಿಯಾನಿ ತಗೊಂಡಿದ್ವಿ, ವಿತೌಟ್ ಚಿಕನ್ ಇರುತ್ತಲ್ಲ, ಅದನ್ನ ಏನಂತಾರೆ ಅದನ್ನ ತಗೊಂಡಿದ್ವಿ. ಸಾರಿ, ಕುಷ್ಕ ಕುಷ್ಕ ತಗೊಂಡಿದ್ವಿ. ನನ್ಗೇನ್ ಅಷ್ಟು ಇಷ್ಟ ಆಗ್ಲಿಲ್ಲ ಅಲ್ಲಿ. ಓಕೆ ಬಟ್ ಮಟನ್ ಚಾಪ್ಸ್ ಮಾತ್ರ ಸಕ್ಕತ್ತಾಗಿತ್ತು, ನನ್ಗೆ ಇಷ್ಟ ಆಯ್ತು. ಸೊ ಅದನ್ನೆಲ್ಲ ತಗೊಂಡು ಮನೆಗೆ ತಿನ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ್ಮೇಲೆ ನೋಡಿ, ಈ 4 ಸೀರೆ ತಗೊಂಬಂದ್ವಿ. ನಮ್ಮ ಹಸ್ಬೆಂಡು ಮತ್ತೆ ನಮ್ಮ ಮಾವಂಗೆ ತಗೊಂಡ್ಲಿಲ್ಲ, ಅವ್ರೇನೋ ನಂಗೆ ಇಲ್ಲಿ ಬೇಡ, ನಾನು ಬೇರೆ ಕಡೆ ಹೋಗಿ ತಗೊಂತೀನಿ ಅಂತ ಅಂತಿದ್ರು. ಓಕೆ ಅನ್ಬಿಟ್ಟು ನಾವು ಸ್ಯಾರಿ ತರಕ್ಕೆ ಅಂತ ಹೋಗಿದ್ವಿ. ಇದು ಇವೆರಡು ನಮ್ಮ ಅತ್ತೆಗೆ, ಇನ್ನೆರಡು ನನಗೆ ಅಂತ. ನಮ್ಮ ಅತ್ತೆ ಹತ್ರ ಯೆಲ್ಲೋ ಕಲರ್ ಸ್ಯಾರಿ ಇರ್ಲಿಲ್ಲ, ಸೊ ಇದ್ರ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಯೆಲ್ಲೋ ಮತ್ತೆ ಗ್ರೀನು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಇದು ನಮ್ಮ ಹಸ್ಬೆಂಡ್ ಸೆಲೆಕ್ಷನ್, ಅವ್ರು ಇಷ್ಟಪಟ್ಟು ತಗೊಂಡ್ರು. ಇದು ನಮ್ಮ ಅತ್ತೆಗೆ ಈ ಕಲರ್ ಇರ್ಲಿಲ್ಲ ಅನ್ಬಿಟ್ಟು ನಾನ್ ತಗೊಂಡೆ. ಏನು ಸೆಮಿ ಮೈಸೂರ್ ಸಿಲ್ಕ್, ಇದು ಚೆನ್ನಾಗಿತ್ತು, ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು. ಸೊ ಈ ಕಲರ್ ಇರ್ಲಿಲ್ಲ ಅನ್ಬಿಟ್ಟು ನಾನು ಈ ಕಲರ್ ನಮ್ಮ ಅತ್ತೆಗೆ ಅಂತ ತಗೊಂಡೆ. ಇವೆರಡು ನಮ್ಮ ಅತ್ತೆಗೆ. ಮತ್ತೆ ನನ್ಗೆ ಅನ್ಬಿಟ್ಟು ನನ್ಗೆ ಈ ತರ ಸ್ಮಾಲ್ ಬಾರ್ಡರ್ ಇರೋದು ತುಂಬಾ ಇಷ್ಟ ಆಗುತ್ತೆ. ಸೊ ಈ ಕಲರ್ ನನ್ನ ಹತ್ರ ಇರ್ಲಿಲ್ಲ, ಮತ್ತೆ ಈ ತರ ಸ್ಮಾಲ್ ಬಾರ್ಡರ್ದು ಚೆನ್ನಾಗ್ ಕಾಣಿಸುತ್ತೆ ಅನ್ಬಿಟ್ಟು ತಗೊಂಡೆ. ಇದು ನಾರ್ಮಲ್ ಸೆಮಿ ಸಿಲ್ಕೆ ಆಗಿತ್ತು, ಚೆನ್ನಾಗಿತ್ತು. ನಾನು ಅನ್ಕೊಂಡಿದ್ ಸೀರೆ, ನಾನು ಅನ್ಕೊಂಡ್ ಹೋಗಿದ್ದೆ ಬೇರೆ, ಬಟ್ ನಾನು ತಗೊಂಡಿರೋದೇ ಬೇರೆ ಆಗಿದೆ ಸೀರೆಗಳು. ಬಟ್ ನನ್ ಕಲೆಕ್ಷನ್ಸ್ ಯಾವ್ದು ಸಿಗ್ಲಿಲ್ಲ, ಬಟ್ ಟೈಮ್ ಇರ್ಲಿಲ್ಲ ಅನ್ಬಿಟ್ಟು ಬೇಗ ತಗೊಂಡೆ. ಇದು ನಮ್ಮ ಹಸ್ಬೆಂಡ್ ಸೆಲೆಕ್ಷನ್. ಈ ಕಲರ್ ನನ್ನ ಹತ್ರ ಇರ್ಲಿಲ್ಲ ಅನ್ಬಿಟ್ಟು ಅವರು ಇದು ಚೆನ್ನಾಗ್ ಕಾಣಿಸುತ್ತೆ ನಿನ್ಗೆ ತಗೋ ಅಂತ ಕೊಡ್ಸಿದ್ದು. ಸೊ ಒಂದ್ ಸೀರೆ ತಗೊಳಕ್ ಹೋಗಿ ಎರಡ್ ಸೀರೆ ತಗೊಂಬಂದ್ವಿ. ಒಂದು ನನ್ ಸೆಲೆಕ್ಷನ್ ಆಗಿರುತ್ತೆ, ಒಂದು ನಮ್ಮ ಹಸ್ಬೆಂಡ್ ಸೆಲೆಕ್ಷನ್ ಆಗಿರುತ್ತೆ. ಒಟ್ಟಲ್ಲಿ ಎರಡೆರಡು ಸಿಗುತ್ತಲ್ವಾ, ಅದೇ ಖುಷಿ. ಸೊ ನಿಮ್ಗೆ ಈ 4 ಸೀರೆಯಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಗೈಸ್. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಈ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಬಾಯ್.